ಸಿದ್ದರಾಮಯ್ಯ ರಾಜೀನಾಮೆ ಕೊಡುವ ಪ್ರಶ್ನೆಯೇ ಬರೋದಿಲ್ಲ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಮಂಗಳವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದರು. ಈಗಾಗಲೇ ತಿರುಪತಿ ಬಂದಿದ್ದಾರೆ. ಮುಖ್ಯಮಂತ್ರಿಗಳ ತನಿಖೆಗೆ ಮುಂದುವರಿಸ್ಬೇಕಂತ ಹೇಳಿದ್ದಾರೆ ಅವರು. ರಾಜ್ಯಪಾಲರೇನು ತನಿಖೆಗೆ ಆದೇಶ ಮಾಡಿದರು, ಅದನ್ನು ಕೋರ್ಟ ಮುಂದುವರಿಸಿ ಅಂತ ಹೇಳಿದ್ದಾರೆ. ಮುಂದುವರಲಿಕ್ಕೆ ಯಾರ್ದು ತಕರಾರಿಲ್ಲ, ಯಾಕಂದರೆ ಎನ್ಕ್ವೈರಿ ಆಗಬೇಕಂತ ಕೋರ್ಟ್ ಹೇಳಿದೆ, ಎಲ್ಲರೂ ಆಗಬೇಕಂತ ಕೂಡ ಬಯಸ್ತಾರೆ. ಆ ಥರಗಿನ ಪ್ರಶ್ನೆ ಇಲ್ಲ. ತನಿಖೆ ಆಗಬೇಕು, ಅದು ಸಾಬೀತಾಗಬೇಕು, ಎರಡನೇ ಸ್ಟೆಪ್ ಅದು. ತನಿಖೆ ಆದ ತಕ್ಷಣ ಮುಖ್ಯಮಂತ್ರಿಗಳ ಎಲ್ಲ ಜವಾಬ್ದಾರಿ ಆಗೋದಿಲ್ಲ. ಅದು ಯಾವ ರೀತಿ ತನಿಖೆ ಆಗ್ತೈತೆ, ಹೇಗಾಗ್ತದೆ, ಎಷ್ಟು ದಿವಸ ಆಗ್ತದೆ ಮ್ಯಾಗೆ ಡಿಪೆಂಡ್ ಆಗ್ತದೆ. ಅಂತಿಮವಾಗಿ ಅದರಲ್ಲಿ ಯಾರ್ಯಾರು ಭಾಗಿಯಾದ್ರೂ ಪ್ರೂವ್ ಆದಮೇಲೆ ಎರಡನೇ ಸ್ಟೆಪ್ ಬರ್ತೀವಿ. ಒಂದನೇ ಸ್ಟೆಪ್ ಅಂದರೆ ತನಿಖೆ ಆದೇಶ ಮಾಡಿದ್ದಾರೆ ಅಷ್ಟೇ. ಅದು ಪೂರ್ಣಗೊಂಡು ಅಂತಿಮವಾಗಿ ಇಂಥವ್ರು ಅದಕ್ಕೆ ಭಾಗಿಯಾಗಿದ್ದಾರೆ ಇವರೇ ಅಂದಾಗ ಅದು ಮುಂದೆ ಎರಡನೇ ಸ್ಟೆಪ್ಪ, ಎರಡನೇ ಚರ್ಚೆ. ಆವಾಗ ಮತ್ತೊಮ್ಮೆ ಪ್ರಾಸಿಕ್ಯೂಷನು ಅನುಮತಿ ಪಡಿಬೇಕಾಗ್ತದೆ. ಇನ್ನೂ ಕಾನೂನು ಹೋರಾಟ ಇದೆ. ಇದೇನು ಇವತ್ತಿಗೇನು ಮುಗಿದ್ರೆ ಭಾಳ ದೊಡ್ಡದಾಗಿ ಕಾನೂನು ಹೋರಾಟ ಇದ್ದೇ ಇರ್ತದೆ. ಮತ್ತು ಇದನ್ನು ಅಪೀಲ್ ಮಾಡಲಿಕ್ಕೆ ಅವಕಾಶ ಕೂಡ ಇದೆ. ಸುಪ್ರೀಂ ಕೋರ್ಟ್ಗೂ ಮಾಡ್ಬೋದು ಅಥವಾ ಡಿವಿಷನ್ ಬೆಂಚ್ಗೂ ಮಾಡ್ಬೋದು. ಮುಖ್ಯಮಂತ್ರಿಗಳು ಯಾವ ರೀತಿ ತೀರ್ಮಾನ ತೊಗೋತಾರೆ ನೋಡ್ಬೇಕಾಯ್ತು. 3 ಆಪ್ಷನ್ ಇದೆ. ಇಲ್ಲ ತನಿಖೆ ಆಗಬೇಕಂದ್ರೆ ಆಗಬೇಕು, ಅದೇ ನಿಲ್ಲಿಸ್ಲಿಕ್ಕೆ ಆಗೋಲ್ಲ. ಅಥವಾ ಇಲ್ಲ ಸುಪ್ರೀಂ ಕೋರ್ಟ್ಗೆ ಹೋಗಿ ಇದ್ರ ಬಗ್ಗೆ ನ್ಯಾಯ ಪಡಿಬೇಕು ಅನ್ನೋದು ಕೂಡ 2 ಆಪ್ಷನ್ ಇದೆ CM ಅವ್ರ ಮುಂದೆ. ಅಂತಿಮವಾಗಿ ಅವ್ರ ತೀರ್ಮಾನ ತೆಗೆದುಕೊಳ್ಳಬೇಕು. ಇಲ್ಲ, ನಾವು ಮುಂಚೆನೂ ಹೇಳಿದ್ದೀವಿ, ಒಂದು ವೇಳೆ ತನಿಖೆ ಮುಂದುವರೆದ್ರು ಕೂಡ CM ಆಗಿ ಅವ್ರು ಮುಂದುವರಿತಾರೆ. ಅದರಲ್ಲೇನು ಬಿಟ್ಟು ಕೊಡುವಂಥ ಪ್ರಶ್ನೆ ಬರೋದಿಲ್ಲ. ಒಂದು ಕಡೆ ತನಿಖೆ ನಡೀತೈತ್ರೆ, ಒಂದು ಕಡೆ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಅಷ್ಟೇ. ಅದರಲ್ಲಿ ಏನು ಭಾಳ ದೊಡ್ಡದಾಗಿ ವ್ಯಾಖ್ಯಾನ ಮಾಡೋಂಥದ್ದು ಅವಶ್ಯಕತೆ ಇಲ್ಲ ಅಂತ ನಮ್ಮ ಭಾವನೆ. ಯಾವುದ್ರೆ ಇಲ್ಲ, ಈಗಾಗಲೇ ಎಲ್ಲರೂ ಅವ್ರ ಜೋಡಿ ಇದ್ದೀವಿ. ಹೈಕಮಾಂಡ್ ಕೂಡ ಅವ್ರ ಜೊತೆ ಇದೆ. ಕಾನೂನು ಏನೇ ತೀರ್ಪು ಬಂದರೂ ಕೂಡ ನಿಮ್ಮ ಜೋಡಿ ಇರ್ತೀವಿ ಅಂತ ಹೈಕಮಾಂಡ್ ಕೂಡ ಹೇಳಿದೆ, ನಾವು ಕೂಡ ಹೇಳಿದ್ದೀವಿ. ಈಗ ಬಂದಿದೆ ತೀರ್ಪು, ಈ ಕಡೆನೂ ಬರ್ಬೋದು, ಆ ಕಡೆನೂ ಬರ್ಬೋದು. ನಿಮ್ಮ ಜೊತೆ ಇರ್ತೀವಿ ಅಂತ ಅವರು ಹೇಳಿದ್ದಾರೆ, ನಾವು ಹೇಳಿದ್ವಿ. ಈಗೂ ಕೂಡ ಅದನ್ನೇ ನಮ್ಮ ಸ್ಟ್ಯಾಂಡು. ನೈತಿಕತೆ ನೋಡೋಣ, ಅದು ಬಂದಾಗ ನೋಡೋಣ. ಈಗ ನೈತಿಕತೆ ನನಗೆ ಅನಿಸೋಲ್ಲ. ಅದು ಬೀರದಾಗ ಅವ್ರು ಆರೋಪ ಮಾಡಲ್ಲ. ಅದು ಈಗೆಲ್ಲ ಇನ್ನೂ ಬೇರೆ ಎಲ್ಲ ಸ್ಟಾರ್ಟ್ ಆಗಿಲ್ಲ, ತನಿಖೆ ಇನ್ನೂ ಪ್ರಾರಂಭ ಆಗಿಲ್ಲ. ಇನ್ನೂ ನಾವು ವೇಗವಾಗಿ ಹೇಳಲಿಕ್ಕೆ ಆಗೋಲ್ಲ. ತನಿಖೆ ಆದಮ್ಯಾಗೆ ಇದು ಸರಿ ಇಲ್ಲ ಅಂತ ಹೇಳಲಿಕ್ಕೆ ಅವ್ರಿಗೆ ಅವಕಾಶ ಇದೆ. ಇದರಲ್ಲಿ ದೂರದಾರಿದ್ದಾರೆ. ಏನು ಚರ್ಚೆ ಇಲ್ಲ. ನಾವು ಹಿಂದೆ ಹೇಳಿದಂಗೆ CM ಅವ್ರ ಜೊತೆ ನಾವೆಲ್ಲ ಇರ್ತೀವಿ, ಕಾನೂನು ಹೋರಾಟ ಮಾಡಿ ಅಂತ ಹೇಳುವಂಥ ಪ್ರಯತ್ನ ಆಗ್ತದೆ ಅಷ್ಟೇ. ಇಲ್ಲ, ಅವ್ರು ಬಾಣೆ ಮಾಡ್ತಾರೆ. ಮಾಡಲಿಕ್ಕೆ ಏನು ಅವ್ರೇನು ಮಾಡತ್ತಾರೆ ಅಂತ ಏನು ಪ್ರಶ್ನೆ. ಅವ್ರು ಮಾಡಿದ ತಕ್ಷಣ ನಾವು ರಾಜೀನಾಮೆ ಕೊಡಬೇಕಂತ ಏನೂ ಇಲ್ಲ. ಇಲ್ಲ, ಬೇರೆ ಮಾಡೋದು ಪ್ರಶ್ನೆ ಬರೋದಿಲ್ಲ. ಅವರೇ ಇರ್ತಾರೆ, ಅವರೇ ಮುಂದುವರಿತಾರೆ. ಅವ್ರ ಮುಂದೆ ಅವ್ರನ್ನ ಕೆಳಗಿಳಿಸೋ ಪ್ರಶ್ನೆ ಇಲ್ಲ. CM ಅವರೇ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯವರು ಇರ್ತಾರೆ.
ನಡ್ಕೋತಾ ಇದ್ದಾರೆ ಅನ್ನೋ ಒಂದು ಆರೋಪ ಇರುವಂಥದ್ದು. ಅದನ್ನು ತಾವು ಒಪ್ಕೋತೀರಾ? ಅವರು ಈ ರೀತಿಯಾದಂಥ ಒಂದು ಪಕ್ಷಪಾತಿ ನಡೆಯನ್ನು ಅನುಸರಿಸ್ತಾ ಇದ್ದಾರೆ ಅಂತ ಕಣ್ಣಿಗೆ ಕಾಣ್ತಾ ಇದ್ದಾರಲ್ಲ, ಎಲ್ಲರೂ ಪ್ರತಿಯೊಂದು ಮಾಹಿತಿ ಕೇಳೋದು ಈ ಥರ. ಈ ಹಿಂದಿನ ರಾಜ್ಯಪಾಲರು ಈ ರೀತಿ ಯಾರು ಕೂಡ ಇಷ್ಟು ಸರ್ಕಾರದ ಆಡಳಿತದಲ್ಲಿ ಯಾರು ಕೂಡ ಅವರ ದಿನನಿತ್ಯ ಆಡಳಿತದಲ್ಲಿ ಇದು ಬೇಕು ಅದು ಬೇಕು ಅನ್ನೋದು ಕೇಳೋದು ಮಾಡಿಲ್ಲ. ಯಾವಾಗ ಅವ್ರ ಅರ್ಜಿ ಬರ್ತಾ ಇತ್ತಾ ಓಕೆ, ಮೂಡ ಇತ್ತಾ ಓಕೆ ಹೋಯ್ತು, ಅದಕ್ಕೆ ಅನುಮತಿ ಕೊಟ್ಟರು. ಪ್ರತಿ ದಿವಸ ನಿಮ್ದು ಇದೇನಾಯಿತು ಅದು ಕೇಳೋದು ಸರಿಯಾದ ಕ್ರಮ ಅಲ್ಲ ಅಂತ. ಹೈಕೋರ್ಟ್ ತೀರ್ಪು ಬಂದಿದೆ, ತನಿಖೆ ಮುಂದುವರಿಸಬೇಕು ಅಂತ ಹೇಳಿದ್ದಾರೆ. ರಾಜ್ಯಪಾಲರ ಆದೇಶವನ್ನ ಕೋರ್ಟ್ ಮುಂದುವರಿಸಿ ಅಂತಿದೆ. ತನಿಖೆ ಆಗಬೇಕು ಅಂತ ಕೋರ್ಟ್ ತಿಳಿಸಿದೆ. ತನಿಖೆ ಆಗಿ ಸಾಬೀತಾಗಬೇಕು. ಎರಡನೇ ಸ್ಟೆಪ್, ತನಿಖೆ ಆದ ತಕ್ಷಣ ಮುಖ್ಯಮಂತ್ರಿ ಎಲ್ಲ ಜವಾಬ್ದಾರಿ ಆಗಲ್ಲ ಎಂದ್ರು. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ, ಬೆಳಗಾವಿ.